ಓಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तमनुपेतमपेतकृत्यं ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 8ನೇ ಅಧ್ಯಾಯ. ಇವತ್ತು 13ನೇ ಶ್ಲೋಕ. ದಕ್ಷ ಉವಾಚ ಭೂಯಾನನುಗ್ರಹೋ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮಯಿ ಧೃತೋ ಯದಪಿ ಪ್ರಸಹ್ಯ ನ ಬ್ರಹ್ಮಬಂಧುಷು ಚ ವಾಂ ಭಗವನ್ನವಜ್ಞಾ ತುಭ್ಯಂ ಹರೇಶ್ಚ ಕುತಯೇವ ಧೃತವ್ರತೇಷು. ದಕ್ಷ ಪ್ರಜಾಪತಿ ರುದ್ರದೇವರನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾನೆ. ಈಗ ದಕ್ಷ ಪ್ರಜಾಪತಿಗೆ ತನ್ನ ತಪ್ಪಿನ ಅರಿವಾಗಿದೆ. ಪರಿಶುದ್ಧವಾದ ಮನಸ್ಸಿನಿಂದ ಈಗ ಆ ರುದ್ರದೇವರನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋ ಮೇ ಅಂತಾನೆ. ರುದ್ರದೇವರೇ, ನನ್ನ ಮೇಲೆ ದೊಡ್ಡ ಅನುಗ್ರಹವನ್ನ ಮಾಡಿಬಿಟ್ರಿ ಅಂತ ಇವಾಗ ಹೇಳ್ತಿದ್ದಾನೆ. ಮಹಾ ಅನುಗ್ರಹ. ಭೂಯಾನ್ ಅಂದ್ರೆ ದೊಡ್ಡ, ಮಹಾ ಅನುಗ್ರಹ, ಬಹಳ ದೊಡ್ಡ ಅನುಗ್ರಹವನ್ನ ನನ್ನ ಮೇಲೆ ತಾವು ಮಾಡಿದ್ದೀರಿ. ಯಾಕೆಂದ್ರೆ ದಂಡಃ ತ್ವಯ ಮಯಿ ಧೃತಃ, ನೀವು ಬಲಾತ್ಕಾರವಾಗಿ ನನಗೆ ಶಿಕ್ಷೆಯನ್ನ ಕೊಟ್ಟಿದ್ದೀರಿ. ಶಿಕ್ಷೆ ಅಂತನ್ನೋದು ಅದು ಒಂದು ದೊಡ್ಡ ಅನುಗ್ರಹ. ಯಾಕೆಂದ್ರೆ ನಾನು ಮಾಡಿದ ಅಪರಾಧ ಏನಿದೆ, ಆ ಅಪರಾಧಕ್ಕೆ ನೀವು ಕೊಟ್ಟಂತಹ ಶಿಕ್ಷೆ ಅದು ನನಗೆ ಅನುಗ್ರಹ ರೂಪದಲ್ಲಿ ಬಂತು ಅಂತಾನೆ. ಇಲ್ಲದೇ ಇದ್ರೆ ನಾನು ಮಾಡಿದಂತಹ ಮಹಾ ಅಪರಾಧಕ್ಕೆ ನನಗೆ ತಮಸ್ಸೇ ಆಗ್ತಿತ್ತು. ಅಂತಹ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೇನೆ ನಾನು ಅಂತಾನೆ.
ನಾನು ಮಾಡಿದ ಅಪರಾಧಕ್ಕೆ ನೀವೇನಾದರೂ ನನಗೆ ಶಿಕ್ಷೆಯನ್ನ ಕೊಡಲಿಲ್ಲ ಅಂತಾಗಿದ್ರೆ, ಶಿಕ್ಷೆಯನ್ನು ಕೊಡುವ ಮೂಲಕವಾಗಿ ನನ್ನನ್ನು ನೀವು ಪರಿಶುದ್ಧನನ್ನಾಗಿ ಮಾಡಲಿಲ್ಲ ಅಂತಾಗಿದ್ರೆ, ನನಗೆ ಮಹಾ ದೊಡ್ಡ ತಮಸ್ಸೆ ಸಿಗ್ತಾ ಇತ್ತು. ಅಂಥ ದೊಡ್ಡ ಅಪರಾಧವನ್ನು ನಾನು ಮಾಡಿದ್ದೇನೆ. ಹಾಗಾಗಿ ನನ್ನ ಮೇಲೆ ನೀವು ಶಿಕ್ಷೆಯನ್ನ ಕೊಡುವ ಮೂಲಕವಾಗಿ ದೊಡ್ಡ ಅನುಗ್ರಹವನ್ನೇ ಮಾಡಿದ್ದೀರಿ ಅಂತ. ಬ್ರಹ್ಮಬಂಧುಗಳು ಅಂತಂದ್ರೆ ಸುಮ್ಮನೆ ಹೆಸರಿಗೆ ಮಾತ್ರ ಬ್ರಾಹ್ಮಣರಾಗಿರ್ತಾರೆ. ಬ್ರಾಹ್ಮಣ ಧರ್ಮವನ್ನ ಯಾವುದನ್ನು ಆಚರಣೆ ಮಾಡೋದಿಲ್ವಲ್ಲ ಅಂಥವರನ್ನ ಬ್ರಹ್ಮಬಂಧುಗಳು ಅಂತ ಕರೀತಾರೆ. ಹೆಸರಿಗೆ ಮಾತ್ರ ಬ್ರಾಹ್ಮಣರು, ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನು ಬ್ರಾಹ್ಮಣರು ಅಂತ ಕರೀತಿರ್ತಾರೆ ಅಷ್ಟೇ. ಬ್ರಾಹ್ಮಣ್ಯ ಅನ್ನೋದೇನಿದೆ ಅದನ್ನು ಅವರು ಉಳಿಸ್ಕೊಂಡಿರೋದಿಲ್ಲ. ಬ್ರಾಹ್ಮಣರಿಗೆ ಹೇಳಿರ್ತಕ್ಕಂತಹ ಧರ್ಮ ಏನಿದೆ, ಸ್ನಾನ ಸಂಧ್ಯಾ ವಂದನಾದಿ ಕರ್ಮಗಳು, ಯಜ್ಞಯಾಗ, ಹವನ ಹೋಮ ಮೊದಲಾದದ್ದೆಲ್ಲ ಬ್ರಾಹ್ಮಣ ಧರ್ಮಗಳಿದ್ದಾವೆ. ಆ ಧರ್ಮಗಳನ್ನ ಯಾವುದನ್ನು ಅನುಸರಣೆ ಮಾಡದೆ ಸುಮ್ಮನೆ ಹೆಸರಿಗೆ ಬ್ರಾಹ್ಮಣರು ಅಂತ ಹೇಳ್ಕೊಳ್ತಕ್ಕಂಥವರನ್ನ ಬ್ರಹ್ಮಬಂಧುಗಳು ಅಂತ ಕರೀತದೆ ಶಾಸ್ತ್ರ. ಅಂಥವರನ್ನು ಮತ್ತು ಅಂತಹ ವ್ಯಕ್ತಿಗಳು ಮಾಡಿದ ಅಪರಾಧ ಏನಿದೆ, ಆ ಅಪರಾಧ, ಬ್ರಹ್ಮಬಂಧುಗಳು ಮಾಡುವ ಅಪರಾಧ ಏನಿದೆ, ಅಂತಹ ಅಪರಾಧಕ್ಕೆ ನೀನಾಗಲಿ ಅಥವಾ ಹರಿ ಭಗವಂತನಾಗಲಿ ಅವರನ್ನ ಉಪೇಕ್ಷೆ ಮಾಡಿ ಬಿಟ್ಬಿಡೋದಿಲ್ಲ. ಅವರು ಬ್ರಾಹ್ಮಣ ಬಂಧುಗಳೇ ಆಗಿರ್ಲಿ, ಬ್ರಹ್ಮಬಂಧುನೇ ಆಗಿರ್ಲಿ. ಅಂದ್ರೇನರ್ಥ? ಬ್ರಹ್ಮಬಂಧುಗಳು ನಿಜವಾಗಲೂ ಅವರು ದೊಡ್ಡ ಅಪರಾಧವನ್ನ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರಾಗಿ ಹುಟ್ಟಿ ಬ್ರಾಹ್ಮಣ್ಯವನ್ನ ಆಚರಣೆ ಮಾಡದೆ ಅಪರಾಧ ಮಾಡ್ತಾ ಇದ್ದಾರೆ. ಆ ರೀತಿ ಅಂಥವರು ಅಪರಾಧವನ್ನ ಮಾಡಿದರೂ ಕೂಡ ಅವರನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿ, ಉಪೇಕ್ಷೆ ಮಾಡಿ ಬಿಡೋದಿಲ್ಲ ನೀವು. ಅವರಿಗೂ ಕೂಡ ಏನಾದರೂ ಈ ರೀತಿ ಶಿಕ್ಷೆಯನ್ನು ಕೊಡುವ ಮೂಲಕವಾಗಿ ಅವರನ್ನು ಉದ್ಧಾರ ಮಾಡ್ತೀರಿ ಅಂತ ಅರ್ಥ. ಹೀಗಿರುವಾಗ ನಾನು ಯಜ್ಞದೀಕ್ಷಿತನಾದಂತಹ ವ್ಯಕ್ತಿ, ನಾನು ಬ್ರಹ್ಮಬಂಧು ಏನಾಗಿರಲಿಲ್ಲ, ಯಜ್ಞದಲ್ಲಿ ದೀಕ್ಷಿತನಾಗಿದ್ದೆ ನಾನು. ಅಂತಹ ನಮ್ಮಂತಹ ಬ್ರಾಹ್ಮಣರನ್ನ ನೀವು ಸರ್ವಥಾ ಉಪೇಕ್ಷೆ ಮಾಡೋದಿಲ್ಲ ಅಂತರ್ಥ. ಕುತಯೇವ ಧೃತವ್ರತೇಶು, ಇದು ಕೈಮುತ್ಯ ನ್ಯಾಯ. ಸಾಧಾರಣ ಒಬ್ಬ ಬ್ರಹ್ಮಬಂಧು ಅಪರಾಧ ಮಾಡಿದರೇನೆ ನಿಮ್ಮಂತಹ ಮಹಾತ್ಮರು ಉಪೇಕ್ಷೆ ಮಾಡೋದಿಲ್ಲ ಅಂದ ಮೇಲೆ ಧೃತವ್ರತೇಶು, ಯಜ್ಞದೀಕ್ಷಿತನಾದಂತಹ ನಮ್ಮಂತಹ ಬ್ರಾಹ್ಮಣರನ್ನ ತಾವು ಉಪೇಕ್ಷೆ ಮಾಡೋದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು? ಅನುಗ್ರಹವನ್ನ ಮಾಡೇ ಮಾಡ್ತೀರಿ ಅಂತರ್ಥ. ನಾನು ಯಜ್ಞದೀಕ್ಷಿತನಾಗಿ ಕರ್ಮಾಚರಣೆಯನ್ನ ಮಾಡ್ತಾ ಇದ್ದೆ, ಆದರೂ ನಾನು ಅಪರಾಧವನ್ನ ಮಾಡಿದೆ. ಅಂತಹ ನನ್ನ ಅಪರಾಧವನ್ನ ಈ ರೀತಿ ಬಲಾತ್ಕಾರವಾಗಿ ನೀವು ಶಿಕ್ಷೆಯನ್ನು ಕೊಡುವ ಮೂಲಕವಾಗಿ ನನ್ನ ಮೇಲೆ ದೊಡ್ಡ ಅನುಗ್ರಹವನ್ನೇ ಮಾಡಿದಿರಿ ಅಂತ. ಇದು ದಕ್ಷ ಪ್ರಜಾಪತಿ ರುದ್ರದೇವರತ್ರ ಹೇಳ್ತಾ ಇರೋ ಮಾತು. ಆದ್ರಿಂದ ನಾವು ಇದರಿಂದ ಪಾಠವನ್ನ ಕಲಿಬೇಕು. ಏನಾದರೂ ಒಂದು ಸ್ವಲ್ಪ ನಮಗೆ ಅಪಚಾರ ಆಯ್ತು ಅಂತಂದ್ರೆ, ಏನೋ ದುಃಖ ಬಂತು ಅಂತಂದ್ರೆ ದೇವರಿಗೆ ಬೈಯೋಂತಹ ಜನಗಳನ್ನ ನೋಡ್ತೇವೆ. ಇಷ್ಟೆಲ್ಲ ನಾನು ಮಾಡ್ತೇನೆ, ನನಗೆ ದೇವರು ಇಂಥ ಅಪರಾಧ ಮಾಡಿಬಿಟ್ಟ, ಹಾಗೆ ಹೀಗೆ ಅಂತ. ಈ ದಕ್ಷ ಪ್ರಜಾಪತಿಗೆ ಬಂದಂತಹ ಕಷ್ಟ ಅಷ್ಟ್ಯಾರಿಗೂ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣನೇ ಹೋಯ್ತು, ತಲೆಯನ್ನೇ ಸುಟ್ಟು ಭಸ್ಮ ಮಾಡಿಬಿಟ್ರು ಕಡದು. ಅಷ್ಟಾದರೂ ಕೂಡ ಇದು ನನಗೆ ನೀವು ಮಾಡಿದ ಅನುಗ್ರಹ ಅಂತಾನೆ ಹೇಳ್ತಾ ಇದ್ದಾನೆ ದಕ್ಷ.
ಇಲ್ಲದೇ ಇದ್ರೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಆಗ್ತಿತ್ತು, ತಮಸ್ಸಾಗ್ತಿತ್ತು ಅಂತ. ನಾನು ಮಾಡಿದ ಅಪರಾಧಕ್ಕೆ ತಮಸ್ಸೆ ಆಗ್ತಿತ್ತು ನನಗೆ, ಅದಾಗಬಾರದು ಅಂತ ನನ್ನ ಮೇಲಿನ ಕೃಪೆಯಿಂದ ತಾವು ಈ ರೀತಿ ಅನುಗ್ರಹವನ್ನ ಮಾಡಿದ್ದೀರಿ ಅಂತ. ಹಾಗಾಗಿ ನಮಗೇನೇ ಕಷ್ಟಗಳು ಬಂದರೂ ಕೂಡ ಅದು ನಮಗೆ ಭಗವಂತ ಮಾಡುವ ಅನುಗ್ರಹ ಅಂತಲೇ ಭಾವಿಸಬೇಕು. ಆ ಒಂದು ಪಾಠ ನಮಗೆ ಈ ದಕ್ಷ ಪ್ರಜಾಪತಿಯ ಮಾತಿನಿಂದ ಗೊತ್ತಾಗ್ತಾ ಇದೆ. ಭೂಯಾನನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮಯಿ ಧೃತೋ ಯದಪಿ ಪ್ರಸಹ್ಯ ನ ಬ್ರಹ್ಮಬಂಧುಷು ಚ ವಾಂ ಭಗವನ್ ಅವಜ್ಞಾ ತುಭ್ಯಂ ಹರೇಶ್ಚ ಕುತಯೇವ ಧೃತೌ ರತೇಷು. ವಿದ್ಯಾ ತಪೋವ್ರತಧರಾನ್ ಮುಖತಸ್ಮ ವಿಪ್ರಾನ್ ಬ್ರಹ್ಮಾತ್ಮತಾಂ ಪ್ರಥಯಿತುಂ ಪ್ರಥಮಂ ತ್ವಮಸ್ರಾಹ ತಾನ್ ಬ್ರಾಹ್ಮಣಾನ್ ಪರಮ ಸರ್ವವಿಪತ್ಸುಪಾಸಿ ಪಾಲಪಶೂನಿವ ವಿಭೋ ಪ್ರಗೃಹೀತ ದಂಡಃ. ಹಾಗೆ ದಕ್ಷ ಪ್ರಜಾಪತಿ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ. ಬ್ರಾಹ್ಮಣರನ್ನ ನೀನು ಕಾಪಾಡ್ತಿದ್ದೀ. ಬ್ರಾಹ್ಮಣರ ಮೇಲೆ ಅತ್ಯಂತ ಕೃಪೆಯನ್ನ ತೋರ್ತಕ್ಕಂಥವನು ನೀನು ಅಂತ ಹೊಗಳ್ತಾ ಇದ್ದಾನೆ ರುದ್ರನನ್ನ. ನೀನಾಗಲಿ ಭಗವಂತನಾಗಲಿ ಬ್ರಾಹ್ಮಣರ ಮೇಲೆ ಅತ್ಯಂತ ಕೃಪೆ ಉಳ್ಳವರಾಗಿದ್ದೀರಿ. ಹಿಂದೆ ಹೇಳಿದ ಬ್ರಹ್ಮಬಂಧು ಅವನು ಅಪರಾಧ ಮಾಡಿದರೂ ಕೂಡ ಅದನ್ನ ಉಪೇಕ್ಷೆ ಮಾಡಿ ಬಿಡೋದಿಲ್ಲ, ಅವರನ್ನೂ ಉದ್ಧಾರ ಮಾಡ್ತೀರಿ ನೀವು ಅಂತ. ಆ ಮಾತನ್ನೇ ಮುಂದುವರಿಸ್ತಾ ಇಲ್ಲಿ ಹೇಳ್ತಾ ಇರೋದು. ಬ್ರಾಹ್ಮಣರನ್ನ ಮೊದಲಿಗೆ ಮುಖದಿಂದ ನೀನೇ ಹುಟ್ಟಿಸಿದಿ ಅಂತ. ಯಾಕೆ? ವಿಷ್ಣು ಸರ್ವೋತ್ತಮತ್ವವನ್ನ ಪ್ರಸಾರ ಮಾಡಲಿಕ್ಕೆ. ವಿಷ್ಣು ಸರ್ವೋತ್ತಮತ್ವವನ್ನ ಪ್ರಸಾರ ಮಾಡ್ತಕ್ಕಂಥವರು ಬ್ರಾಹ್ಮಣರು. ಅವರು ಸಂಪ್ರದಾಯ ಪ್ರವರ್ತಕರಾಗಿ ವಿದ್ಯೆ, ತಪಸ್ಸು, ವ್ರತ ಇವುಗಳನ್ನ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಅದರಲ್ಲಿ ನಿಷ್ಠರಾದ ಬ್ರಾಹ್ಮಣರು ಏನಿದ್ದಾರೆ ಅಂಥವರನ್ನ ನೀನೇ ಮುಖದಿಂದ ಮೊದಲು ಹುಟ್ಟಿಸಿದಿ. ಆ ಬ್ರಾಹ್ಮಣರನ್ನ ಎಲ್ಲ ರೀತಿಯಾದ ಆಪತ್ತುಗಳಲ್ಲಿಯೂ ಕಾಪಾಡ್ತಿದಿ. ಅವರು ತಪ್ಪು ಮಾಡಿದಾಗ ಅದಕ್ಕೆ ದಂಡವನ್ನ ವಿಧಿಸಿ ಅವರನ್ನ ಒಳ್ಳೆ ದಾರಿಗೆ ತಂದು ಅವರನ್ನ ಉದ್ಧಾರ ಮಾಡ್ತಿದಿ, ಅವರನ್ನ ಉಪೇಕ್ಷೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಒಂದು ದೃಷ್ಟಾಂತ, ಪಾಲಹ ಪಶೂನಿವ ಅಂತ. ದನ ಕಾಯ್ತಕ್ಕಂಥವನು ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡಿರ್ತಾನೆ, ಕೋಲನ್ನ ಹಿಡಿದುಕೊಂಡು ದನಗಳನ್ನ ಕಾಪಾಡ್ತಾನೆ. ಅದರಂತೆ ಅಂತ ದನ ಕಾಯೋರು ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡಿರ್ತಾರೆ. ಅದರ ಉದ್ದೇಶ ಆ ದನಗಳನ್ನ ಹೆದರಿಸಿ ತಮ್ಮ ಸರಿದಾರಿಗೆ ತರಬೇಕು ಅಂತ. ಅವು ದಾರಿ ತಪ್ಪಿ ಬೇರೆ ಕಡೆಗೆ ಹೋಗುವ ಸಂದರ್ಭ ಬಂದಾಗ ಅವುಗಳನ್ನ ಹೆದರಿಸಿ, ಆ ಕೋಲಿನಿಂದ ಹೆದರಿಸಿ
ಸರಿದಾರಿಗೆ ತರಲಿಕ್ಕೋಸ್ಕರ ಅವನು ಕೋಲನ್ನ ಹಿಡ್ಕೊಂಡಿರ್ತಾನೆ, ಹೊರತು ಅವುಗಳನ್ನ ಹಿಂಸೆ ಮಾಡಬೇಕು ಅನ್ನೋ ಉದ್ದೇಶ ಇರೋದಿಲ್ಲ. ಆ ದನಗಳ ಮೇಲಿನ ದ್ವೇಷದಿಂದ ಅವನು ಕೈಯಲ್ಲಿ ಕೋಲು ಹಿಡ್ಕೊಳ್ಳೋದಿಲ್ಲ. ಆ ದನಗಳ ಮೇಲೆ ಪ್ರೀತಿ, ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥವನವನು. ಆ ದನಗಳು, ಆ ಹಸುಗಳು ಅವನಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥವುಗಳೇ. ಅವುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತಾನೆ ಆ ದನಗಳನ್ನ ಅವನು ಕರ್ಕೊಂಡು ಮೇಯ್ಲಿಕ್ಕೆ ಹೋಗಿರ್ತಾನೆ. ಹೋಗುವಾಗ ಒಂದು ಕೈಯಲ್ಲಿ ಕೋಲು ಹಿಡ್ಕೊಂಡಿರ್ತಾನೆ. ಯಾಕೆ? ಆ ಕೋಲನ್ನ ಹಿಡ್ಕೊಳ್ಳೋ ಉದ್ದೇಶ ಅವುಗಳನ್ನ ಸರಿದಾರಿಗೆ ತರಬೇಕು ಅಂತ. ಅವು ದಾರಿ ತಪ್ಪಿದಾಗ ಸರಿದಾರಿಗೆ ತರಬೇಕು ಅಂತನ್ನೋ ಕಾರಣದಿಂದ ಕೈಯಲ್ಲಿ ಕೋಲು ಹಿಡ್ಕೊಂಡು ಹೇಗೆ ಅವುಗಳನ್ನ ಕಾಪಾಡ್ತಾನೋ ಹಾಗೆ ನೀನು ಕೂಡ ಬ್ರಾಹ್ಮಣರು ತಪ್ಪು ಮಾಡಿದಾಗ ಅವರಿಗೆ ದಂಡವನ್ನ ವಿಧಿಸಿ ಅವರನ್ನ ಸರಿದಾರಿಗೆ ತರ್ತಿದಿ, ಅವರನ್ನ ಉಪೇಕ್ಷೆ ಮಾಡೋದಿಲ್ಲ. ಹೋದ್ರೆ ಹೋಗ್ಲಿ ಬಿಡು, ತಪ್ಪು ಮಾಡಿದ್ರೆ ಮಾಡ್ಲಿ, ಏನಾದ್ರೂ ಮಾಡ್ಕೊಂಡು ಹಾಳಾಗ್ಲಿ ಅಂತ ಬಿಡೋದಿಲ್ಲ. ಅವರನ್ನ ಸರಿದಾರಿಗೆ ತರ್ತಿದಿ. ಇದು ನೀನು ಬ್ರಾಹ್ಮಣರ ಮೇಲೆ ಮಾಡುವ ದೊಡ್ಡ ಅನುಗ್ರಹ. ಬೇರೆಯವರಾದ್ರೆ ದುಷ್ಟಜನರು ಅವರು ತಪ್ಪು ಮಾಡ್ತಾ ಇದ್ರೆ ಮಾಡ್ಲಿ ಬಿಡು, ಅವರ ಹಣೆ ಬಾರನೆ ಅಷ್ಟು, ತಪ್ಪು ಮಾಡಿಕೊಂಡು ಅದಕ್ಕೆ ತಕ್ಕಂತಹ ತಮಸ್ಸನ್ನು ಅವರು ಪಡೀಲಿ ಅಂತ ಬಿಟ್ಟು ಬಿಡ್ತಾರೆ. ಆದರೆ ಬ್ರಾಹ್ಮಣರನ್ನ ವಿಷ್ಣು ಸರ್ವೋತ್ತಮತ್ವವನ್ನ ಪ್ರಚಾರ ಮಾಡಲಿಕ್ಕೋಸ್ಕರ ಸಂಪ್ರದಾಯ ಪ್ರವರ್ತಕರಾಗಿ ವಿದ್ಯಾ ತಪೋವ್ರತ ಧರಾನ್, ವಿದ್ಯೆ ತಪಸ್ಸು ವ್ರತ ಮೊದಲಾದವುಗಳಲ್ಲಿ ನಿಷ್ಠರಾಗಿ ಅವರನ್ನ ಮೊದಲಿಗೆ ನೀನೇ ಹುಟ್ಟಿಸಿದಿ. ಬ್ರಹ್ಮಾತ್ಮತಾಂ ಪ್ರಥಯಿತುಂ ಅಂತ. ಬ್ರಹ್ಮಾತ್ಮತಾಂ ಪ್ರಥಯಿತುಂ ಅಂದ್ರೆ ವಿಷ್ಣು ಸರ್ವೋತ್ತಮ ಅನ್ನೋದನ್ನ ಪ್ರಚಾರ ಮಾಡಲಿಕ್ಕೆ ಪ್ರಥಮಂ ಮೊದಲಿಗೆ ಆ ಬ್ರಾಹ್ಮಣರನ್ನ ಹುಟ್ಟಿಸಿದಿ ಅಂತ. ಬ್ರಹ್ಮಬಂಧುಗಳ ಮೇಲೂ ಕೂಡ ನೀನು ದೊಡ್ಡ ಅನುಗ್ರಹವನ್ನ ಮಾಡ್ತಕ್ಕಂಥವನು, ಅವರನ್ನೂ ಉಪೇಕ್ಷೆ ಮಾಡೋದಿಲ್ಲ. ಹೀಗೆ ಇರುವಾಗ ಇಂತಹ ಆ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕರಾದ ವೇದರಕ್ಷಕರಾದ, ಬ್ರಹ್ಮ ಅಂದ್ರೆ ವೇದ ಅಂತ ಒಂದರ್ಥ, ವೇದರಕ್ಷಕರು, ವೇದಗಳನ್ನ ರಕ್ಷಣೆ ಮಾಡ್ತಕ್ಕಂಥವರು ಬ್ರಹ್ಮಾತ್ಮರು ಅಂತ. ಅಥವಾ ಬ್ರಹ್ಮ ಅಂತಂದ್ರೆ ಗುಣಪರಿಪೂರ್ಣನಾದ ಭಗವಂತ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಪರಿಪೂರ್ಣ ಅಂತ ಅರ್ಥ ಇದೆ. ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣ, ಗುಣಪರಿಪೂರ್ಣನಾದಂತಹ ಭಗವಂತನನ್ನ ಎಲ್ಲ ಕಡೆಯಲ್ಲೂ ಪ್ರಥಯಿತು ಪ್ರಚಾರ ಮಾಡ್ತಕ್ಕಂಥವ್ರು, ಆ ಭಗವಂತನ ವಿಶೇಷ ಸನ್ನಿಧಾನವುಳ್ಳಂತಹ ವ್ಯಕ್ತಿಗಳು. ಭಗವಂತನ ವಿಶೇಷ ಸನ್ನಿಧಾನ ಎಲ್ಲ ಕಡೆಯಲ್ಲಿ ಇದೆ ಅನ್ನೋದನ್ನ ಪ್ರಚಾರ ಮಾಡ್ತಕ್ಕಂಥವ್ರು, ಅಂದ್ರೆ ಹರಿಸರ್ವೋತ್ತಮತ್ವವನ್ನು ಪ್ರಚಾರ ಮಾಡ್ತಕ್ಕಂಥವ್ರು. ಅಂಥವರನ್ನ ಅಸ್ರಾಕ್ಷೀಹಿ ತ್ವಮಸ್ರಾಹ, ನೀನು ಸೃಷ್ಟಿ ಮಾಡಿದಿ ಅಂತರ್ಥ. ತದ್ ಬ್ರಾಹ್ಮಣಾನ್ ಪರಮ ಸರ್ವ ವಿಪತ್ಸುಪಾಸಿ ಅಂತ ಇದೆ. ಪರಮ ಅಂತನ್ನೋದ್ರ ಬದಲು ಕೆಲವು ಕಡೆಗೆ ಶಿವ ಅಂತನ್ನೋ ಪಾಠ ಇದೆ. ಶಿವ ಅಂತನ್ನೋ ಪಾಠ ಇದ್ರೆ ಅದನ್ನ ಸಂಬೋಧನೆ ಅಂತ ಇಟ್ಕೊಳ್ಬೇಕು. ಹೇ ಶಿವ ಅಲ್ಲ, ಶರ್ವ ಅಂತ ಪಾಠ ಇದೆ ಕೆಲವು ಕಡೆಗೆ. ತದ್ ತಾನ್ ಬ್ರಾಹ್ಮಣಾನ್ ಸರ್ವ ವಿಪತ್ಸುಪಾಸಿ ಅಂತ. ಹೀಗೆ ಎರಡನ್ನು ಇಟ್ಟುಕೊಳ್ಬಹುದು. ವಿದ್ಯಾ ತಪೋವ್ರತಧರಾನ್ ಮುಖತಸ್ಮ ವಿಪ್ರಾನ್ ಬ್ರಹ್ಮಾತ್ಮತಾಂ ಪ್ರಥಯಿತುಂ ಪ್ರಥಮಂ ತ್ವಮಸ್ರಾಹ ತಾನ್ ಬ್ರಾಹ್ಮಣಾನ್ ಪರಮ ಸರ್ವ ವಿಪತ್ಸುಪಾಸಿ ಪಾಲ ಪಶೂನಿವ ವಿಭೋ ಪ್ರಗೃಹೀತ ದಂಡಃ.
ಯೋऽಸೌ ಮಯಾ ವಿದಿತ ತತ್ವದೃಶಾ ಸಭಾಯಾಂ ಕ್ಷಿಪ್ತೋ ದುರುಕ್ತಿ ವಿಶಿಖೈರಗಣಯ್ಯ ತನ್ಮಾಂ ಅರ್ವಾಕ್ಪತಂತಮರ್ಹತ್ತಮನಿಂದಯಾಕ್ಷಾತ್ ನಿಂದಯೈಕ್ಷತ್ ದೃಷ್ಟ್ಯಾರ್ದ್ರಯಾ ಸ ಭಗವಾನ್ ಸ್ವಕೃತೇನ ತುಷ್ಯೇತ್. ದಕ್ಷ ಪ್ರಜಾಪತಿ ಹೇಳ್ತಾ ಇದ್ದಾನೆ, ನಾನು ತತ್ವಜ್ಞಾನಹೀನನಾಗಿ ಸಭೆಯಲ್ಲಿ ನಿನ್ನ ಮೇಲೆ ಕೆಟ್ಟ ಮಾತುಗಳನ್ನು ಆಡಿಬಿಟ್ಟೆ. ದುರುಕ್ತಿ ವಿಶಿಖೈಹಿ ಅಂತಾನೆ. ಕೆಟ್ಟ ಮಾತುಗಳೆಂಬ ಬಾಣಗಳನ್ನ ಎಸ್ದು ಬಿಟ್ಟೆ ನಾನು ನಿನ್ನ ಮೇಲೆ. ತತ್ವಜ್ಞಾನ ಕಳ್ಕೊಂಡು ಬಿಟ್ಟಿದ್ದೆ. ಅವಿದಿತ ತತ್ವದರ್ಶ. ತತ್ವಜ್ಞಾನ ಇಲ್ಲದೆ ಅಂದ್ರೆ ಸರಿಯಾದ ತತ್ವವನ್ನು ನಾನು ತಿಳಿಯದೆ, ನಿನ್ನನ್ನು ನಾನು ಸರಿಯಾಗಿ ತಿಳ್ಕೊಳ್ಳದೆ ತತ್ವಜ್ಞಾನ ಶೂನ್ಯನಾಗಿ ನಾನೇನು ಮಾಡಿದೆ, ನಿನ್ನ ಮೇಲೆ ಕೆಟ್ಟ ಕೆಟ್ಟ ಮಾತುಗಳೆಂಬ ಬಾಣಗಳನ್ನ ಎಸ್ದು ಬಿಟ್ಟೆ ಆ ಸಭೆಯಲ್ಲಿ. ನೀನು ಆ ಅಪರಾಧವನ್ನ ಪರಿಗಣಿಸಿದಿ. ನಿನ್ನಂತಹ ಅತ್ಯಂತ ಪೂಜ್ಯ ವ್ಯಕ್ತಿಗಳನ್ನ ನಿಂದನೆ ಮಾಡಿ ನಾನು ಅಧಪ್ಪತನವನ್ನ ಹೊಂದುತ್ತಾ ಇದ್ದೆ. ಅಂತಹ ನನ್ನನ್ನು ನೀನು ಕರುಣಾದೃಷ್ಟಿಯಿಂದ ನೋಡಿ ನನಗೆ ಶಿಕ್ಷೆ ಕೊಟ್ಟು ನನ್ನನ್ನು ಕಾಪಾಡಿದಿ. ಮಹತ್ತಮ ನಿಂದಯ, ಮಹತ್ತಮರ ನಿಂದೆ ಏನಿದೆ, ಪೂಜ್ಯ ವ್ಯಕ್ತಿಗಳನ್ನ ನಿಂದನೆ ಮಾಡೋದು, ಅದು ಅಧಪ್ಪತನಕ್ಕೆ ಕಾರಣವಾಗ್ತದೆ. ಅರ್ವಾಕ್ಪತಂತಂ, ನಮ್ಮನ್ನ ಅಧೋಲೋಕಕ್ಕೆ ಕಳಿಸ್ತದೆ. ಮಹತ್ತಮರ ನಿಂದನೆ, ದೊಡ್ಡವರನ್ನ ಮಹಾತ್ಮರನ್ನ ನಿಂದನೆ ಮಾಡೋದು ಅದು ಅಧಪ್ಪತನಕ್ಕೆ ಕಾರಣ. ಆ ರೀತಿ ನಾನು ನಿನ್ನಂತಹ ಮಹಾತ್ಮರನ್ನ ನಿಂದನೆ ಮಾಡಿ ಅಧಪ್ಪತನವನ್ನ ಹೊಂದುತ್ತಾ ಇದ್ದೆ. ಅಂತಹ ನನ್ನನ್ನ ನೀನು ಆರ್ದ್ರಯಾ ದೃಷ್ಟಿಯ, ಕರುಣಾಪೂರ್ಣವಾದ ದೃಷ್ಟಿಯಿಂದ ನನ್ನನ್ನು ನೋಡಿ ನನಗೆ ಶಿಕ್ಷೆಯನ್ನ ಕೊಡುವ ಮೂಲಕವಾಗಿ ನನ್ನನ್ನು ಕಾಪಾಡಿದಿ. ಇದಕ್ಕೆ ಪ್ರತಿಯಾಗಿ ನಾನು ನಿನಗೆ ಏನೂ ಉಪಕಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ನನಗೆ ಮಾಡಿದ ಉಪಕಾರ, ಅದರಿಂದ ನೀನೇ ಸಂತುಷ್ಟನಾಗಬೇಕಷ್ಟೆ. ಅದಕ್ಕಿಂತ ನಾನು ನಿನಗೆ ಪ್ರತ್ಯುಪಕಾರವನ್ನ ಏನು ಮಾಡ್ಲಿಕ್ಕೆ ಸಾಧ್ಯ? ಅಷ್ಟು ದೊಡ್ಡ ಉಪಕಾರವನ್ನ ನನಗೆ ನೀನು ಮಾಡಿದ್ದೀ. ಆ ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ನಾನು ಏನು ಮಾಡಿದರೂ ಕಮ್ಮಿ. ಆದ್ರಿಂದ ನೀನು ಸಂತುಷ್ಟನಾಗಬೇಕಷ್ಟೆ. ಸ್ವಕೃತೇನ ತುಷ್ಯೇತ್, ನೀನು ಮಾಡಿದ ಆ ಉಪಕಾರದಿಂದ ನೀನೇ ಸಂತುಷ್ಟನಾಗು ನನ್ನ ಮೇಲೆ ಅಷ್ಟೆ. ಅದಕ್ಕಿಂತ ಪ್ರತಿಯಾಗಿ ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯೋಸೌ ಮಯಾ ವಿದಿತ ತತ್ವದೃಶಾ ಸಭಾಯಾಂ ಕ್ಷಿಪ್ತೋ ದುರುಕ್ತಿ ವಿಶಿಖೈರಗಣಯ್ಯ ತನ್ಮಾಂ ಅರ್ವಾಕ್ಪತಂತ ಮಹತ್ತಮ ನಿಂದಯೈಕ್ಷತ್ ದೃಷ್ಟ್ಯಾರ್ದ್ರಯಾ ಸ ಭಗವಾನ್ ಸ್ವಕೃತೇನ ತುಷ್ಯೇತ್. ಮೈತ್ರೇಯ ಉವಾಚ ಕ್ಷಮಾಪ್ಯೈವಂ ಸಮೀಢ್ವಾಂಸಂ ಬ್ರಹ್ಮಣಾ ಚಾನುಮಂತ್ರಿತಃ ಕರ್ಮ ಸಂತಾನಯಾಮಾಸ ಸೋಪಾಧ್ಯಾಯರ್ತ್ವಿಗಗ್ನಿಭಿಃ.
ಮೈತ್ರೇಯ ಋಷಿಗಳು ವಿದುರನನ್ನ ಕುರಿತು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಇದ್ದಾರೆ. ಈ ರೀತಿ ದಕ್ಷ ಪ್ರಜಾಪತಿ ರುದ್ರದೇವರ ಹತ್ತಿರ ಕ್ಷಮಾಪಣೆಯನ್ನ ಕೇಳಿದ. ಆ ರುದ್ರದೇವರ ಸ್ತೋತ್ರವನ್ನ ಮಾಡಿ ಅವರ ಹತ್ರ ಕ್ಷಮೆ ಕೇಳಿದ ನಂತರದಲ್ಲಿ ಬ್ರಹ್ಮದೇವರ ಅನುಜ್ಞೆಯನ್ನ ಪಡೆದು ಋತ್ವಿಜರು, ಉಪಾಧ್ಯಾಯರು, ಅಗ್ನಿಗಳು ಅವರೆಲ್ಲರ ಸಹಾಯದಿಂದ ತನ್ನ ಯಜ್ಞ ಕಾರ್ಯವನ್ನ ಮುಂದುವರೆಸಿದ ಅಂತ ಹೇಳ್ತಾ ಇದ್ದಾರೆ. ಯಜ್ಞ ಅರ್ಧದಲ್ಲೇ ನಿಂತು ಹೋಗಿತ್ತು. ಆ ಯಜ್ಞ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾನೆ ಬ್ರಹ್ಮನ ಅಪ್ಪಣೆಯನ್ನ ಪಡೆದು. ಯಜ್ಞದಲ್ಲಿ ಪ್ರಧಾನ ಬ್ರಹ್ಮ. ಏನೇ ಮಾಡಬೇಕಾಗಿದ್ರೂ ಕೂಡ ಆ ಬ್ರಹ್ಮನ ಅಪ್ಪಣೆ ಬೇಕು. ಹಾಗಾಗಿ ಬ್ರಹ್ಮಣಾಚ ಅನುಮಂತ್ರಿತ, ಬ್ರಹ್ಮದೇವರ ಅಪ್ಪಣೆಯನ್ನು ಪಡ್ಕೊಂಡು ಈಗ ಆ ಯಜ್ಞವನ್ನ ಮುಂದುವರೆಸಿದ್ದಾರೆ. ಸೋಪಾಧ್ಯಾಯಾರ್ತ್ವಿಗಗ್ನಿಭಿಹಿ ಅಂತ ಉಪಾಧ್ಯಾಯರು ಮತ್ತು ಋತ್ವಿಜರು ಮತ್ತು ಅಗ್ನಿ ಇವರೆಲ್ಲರ ಸಹಾಯದಿಂದ ಯಜ್ಞ ಕಾರ್ಯ ಮುಂದುವರೆದಿದೆ. ಕರ್ಮ ಸಂತಾನಯಾಮಾಸ, ಕರ್ಮವನ್ನ ಸಂತಾನಯಾಮಾಸ ಅಂದ್ರೆ ಅದು ಮತ್ತೆ ಮುಂದುವರಿಯುವಂತೆ ಮಾಡಿದ ಅಂತ ಅರ್ಥ. ಹಿಂದೆ ಅರ್ಧದಲ್ಲೇ ನಿಂತಿತ್ತು, ಅದು ಮುಂದುವರಿಯುವಂತೆ ಮಾಡಿದ ದಕ್ಷ. ಕ್ಷಮಾಪ್ಯೈವಂ ಸಮೀಢ್ವಾಂಸಂ ಬ್ರಹ್ಮಣಾ ಚಾನುಮಂತ್ರಿತಃ ಕರ್ಮ ಸಂತಾನಯಾಮಾಸ ಸೋಪಾಧ್ಯಾಯರ್ತ್ವಿಗಗ್ನಿಭಿಃ ವೈಷ್ಣವಂ ಯಜ್ಞ ಸಂತತ್ಯೈ ತ್ರಿಕಪಾಲಂ ದ್ವಿಜೋತ್ತಮಾಃ ಪುರೋಡಾಶಂ ನಿರವಪನ್ ವೀರ ಸಂಸರ್ಗಶುದ್ಧಯೇ. ಮೊದಲು ಏನು ಮಾಡಿದರು ಅಂದ್ರೆ ಪುರೋಡಾಶ ಯಾಗವನ್ನ ಮಾಡಿದ್ರಂತೆ. ತ್ರಿಕಪಾಲ ಪುರೋಡಾಶ ಯಾಗ, ತ್ರಿಕಪಾಲಂ ಪುರೋಡಾಶಂ ಅಂತ. ಏನಿದು ಅಂದ್ರೆ ಈಗ ಮಧ್ಯದಲ್ಲಿ ಯಜ್ಞ ನಿಂತು ಹೋಗಿದೆ. ಆ ಯಜ್ಞವನ್ನ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಏನೊಂದು ಯಜ್ಞ ಮಧ್ಯದಲ್ಲಿ ತಡೆ ಉಂಟಾಗಿದೆ ಅಲ್ಲ, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಮಾಡ್ತಕ್ಕಂಥದ್ದು. ಏನಾದರೂ ಒಂದು ಕರ್ಮ ಮಾಡುವಾಗ ಅದು ಪೂರ್ತಿ ಆಗುವವರೆಗೆ ಮಧ್ಯದಲ್ಲಿ ಬೇರೆ ಏನು ವಿಘ್ನಗಳು ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಯಜ್ಞವನ್ನ ಪ್ರಾರಂಭ ಮಾಡಿದ ಮೇಲೆ ಆ ಯಜ್ಞ ಮುಗಿಯುವವರೆಗೆ ಬೇರೆ ಏನು ಮಾಡಬಾರ್ದು. ಈಗ ಮಧ್ಯದಲ್ಲಿ ಆ ಯಜ್ಞಕ್ಕೆ ವಿಘ್ನ ಬಂದಿದೆ. ಹೀಗೆ ಅನಿವಾರ್ಯ ಕಾರಣಗಳಿಂದ ಏನಾದರೂ ಯಜ್ಞ ನಡೆಯುವಾಗ ಮಧ್ಯದಲ್ಲಿ ವಿಘ್ನ ಬಂದರೆ ಅದನ್ನ ಮುಗಿದು ಮತ್ತೆ ಮುಂದುವರೆಸುವ ಸಮಯ ಬಂದಾಗ ಮೊದಲು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಆ ಪ್ರಾಯಶ್ಚಿತ್ತ ಅದಕ್ಕೆ ವಿಷ್ಣು ಸ್ಮರಣೆ ಅದು ಬಹಳ ಪ್ರಧಾನವಾದದ್ದು. ವಿಷ್ಣು ದೇವತಾಕವಾದ ಒಂದು ಪುರೋಡಾಶ ಇದೆ, ಪುರೋಡಾಶ ಯಾಗ ಅಂತ. ತ್ರಿಕಪಾಲ ಪುರೋಡಾಶ ಯಾಗ ಅಂತ ಅದನ್ನ ಇವರು ಮಾಡಿದ್ದಾರೆ. ಇದಕ್ಕೆ ಪ್ರಧಾನವಾದ ಉದ್ದೇಶ ಆ ವೀರಭದ್ರ ಬಂದು ಏನು ಯಜ್ಞವನ್ನ ನಾಶ ಮಾಡಿದ, ಆ ನಾಶದ ದೋಷವ ಪರಿಹಾರ ಆಗಲಿ ಅನ್ನೋ ಉದ್ದೇಶ ಇತ್ತು. ಯಜ್ಞ ಸಂತತ್ಯೈ ವೀರ ಸಂಸರ್ಗ ಶುದ್ಧಯೇ ಅಂತ. ವೀರ ಸಂಸರ್ಗ, ವೀರ ಅಂದ್ರೆ ವೀರಭದ್ರ. ಆ ವೀರಭದ್ರ ಬಂದು ಮಧ್ಯದಲ್ಲಿ ಉಪದ್ರವ ಮಾಡಿದ್ದ. ಸಂಸರ್ಗ ಅಂದ್ರೆ ಉಪದ್ರವ. ಆ ವೀರಭದ್ರ ಮಾಡಿದ ಉಪದ್ರವ ಏನಿದೆ ಅಂದ್ರೆ ಯಜ್ಞದ ನಾಶ, ಅದರ ಸಂಸುದ್ಧಿಗೋಸ್ಕರ, ಅದು ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರ ಈಗ ಅವರು ಮಾಡಿದ್ದು ಪುರೋಡಾಶಂ ನಿರವಪನ್.
ತ್ರಿಕಪಾಲಂ ಪುರೋಡಾಶಂ ನಿರವಪನ್. ತ್ರಿಕಪಾಲ ಪುರೋಡಾಶ ಯಾಗ ಅಂತ ಆ ಯಾಗವನ್ನು ಮೊದಲು ಕೈಗೊಂಡ್ರು, ಪ್ರಾಯಶ್ಚಿತ್ತಕ್ಕೋಸ್ಕರ. ಇದು ವೈಷ್ಣವಂ ಯಜ್ಞ ಸಂತತ್ಯೈ ತ್ರಿಕಪಾಲಂ ದ್ವಿಜೋತ್ತಮಾಃ ಪುರೋಡಾಶಂ ನಿರವಪನ್ ವೀರ ಸಂಸರ್ಗ ಶುದ್ಧಯೇ ಅಧ್ವರ್ಯುಣಾತ್ತ ಹವಿಷಾ ಹೂಯಮಾನೆ ಯಜುಷ್ಪತಿಂ ಯಥಾ ವಿಶುದ್ಧಯಾ ದಧ್ಯೌ ತಥಾ ಪ್ರಾದುರಭೂದ್ಧರಿಃ. ಅದು ವಿಷ್ಣುದೇವತಾಕವಾದ ತ್ರಿಕಪಾಲ ಪುರೋಡಾಶ ಯಾಗ. ಆ ಯಾಗವನ್ನ ಮಾಡಲಿಕ್ಕೆ ಅಧ್ವರ್ಯುಗಳಾಗಿರ್ತಕ್ಕಂತಹ ಭೃಗುಮುನಿಗಳು ಹವಿಸ್ಸನ್ನ ಹೋಮ ಮಾಡಲಿಕ್ಕೆ ಅಂತ ಕೈಗೆ ಎತ್ಕೊಂಡಿದ್ದಾರೆ. ಅವರು ಆ ಹೋಮವನ್ನ ಮಾಡಲಿಕ್ಕೆ ಭೃಗುಮುನಿಗಳು ಯಜ್ಞದಲ್ಲಿ ಹವಿಸ್ಸನ್ನ ಕೈಗೆ ಎತ್ತಿಕೊಂಡ ಕೂಡಲೇ ಅವನ ಪಕ್ಕದಲ್ಲೇ ಕೂತಂತಹ ಯಜಮಾನ ದಕ್ಷ ಪ್ರಜಾಪತಿ ಆ ಒಂದು ಯಜ್ಞಕ್ಕೆ ಮಂತ್ರ ದೇವತೆಯಾದ ವಿಷ್ಣುವನ್ನ ಶುದ್ಧವಾದ ಮನಸ್ಸಿನಿಂದ ಧ್ಯಾನ ಮಾಡಿದ. ಅವನು ಧ್ಯಾನ ಮಾಡಿದ ತಕ್ಷಣದಲ್ಲೇ ಶ್ರೀಹರಿ ಪ್ರಾದುರ್ಭೂತನಾದನಂತೆ. ಯಜಮಾನ ಭಕ್ತಿಯಿಂದ ಆ ಭಗವಂತನನ್ನ ಧ್ಯಾನ ಮಾಡಿದ ತಕ್ಷಣದಲ್ಲೇ ಆ ಭಗವಂತ ಅಲ್ಲೇ ಪ್ರಾದುರ್ಭೂತನಾಗಿ ನಿಂತಿದ್ದಾನೆ. ಭೃಗುಮುನಿಗಳು ಕೊಡುವ ಆ ಹವಿಸ್ಸನ್ನ ಸ್ವೀಕಾರ ಮಾಡಲಿಕ್ಕೆ ಭೃಗುಮುನಿಗಳು ಅಧ್ವರ್ಯುಗಳು ಅಂದ್ರೆ ಹೋಮ ಮಾಡತಕ್ಕಂತಹ ಪುರೋಹಿತರು, ಅವರು ಹೋಮ ಮಾಡಲಿಕ್ಕೆ ಅಂತ ಹವಿಸ್ಸನ್ನ ಕೈಗೆ ಎತ್ಕೊಂಡಿದ್ದಾರೆ. ಆಚಾರ ಹೋಮ ಮಾಡ್ತಾರೆ ಅಂತ ಯಜಮಾನ ಸುಮ್ಮನೆ ಏನೋ ಮಾಡಬಾರದು. ಯಜಮಾನನೇ ಭಕ್ತಿಪೂರ್ವಕವಾಗಿ ಮಂತ್ರೋಚ್ಚಾರಣೆಯನ್ನ ಮಾಡಿ ಅವನು ಭಕ್ತಿಯಿಂದ ಆ ಭಗವಂತನನ್ನ ಧ್ಯಾನ ಮಾಡಬೇಕು. ಹಾಗಾಗಿ ಇಲ್ಲಿ ಯಜಮಾನನಾದಂತಹ ದಕ್ಷ ಪ್ರಜಾಪತಿ ಈಗ ಹೋಮ ಮಾಡುವ ಮಂತ್ರ ಏನಿದೆ, ಪುರೋಡಾಶ ಯಾಗದ ಮಂತ್ರ, ಅದು ವಿಷ್ಣು ದೇವತಾಕವಾದಂಥದ್ದು. ಅಂತಹ ಆ ಮಂತ್ರ ದೇವತೆಯಾದ ವಿಷ್ಣುವನ್ನ ಶುದ್ಧವಾದ ಮನಸ್ಸಿನಿಂದ ಅವನು ಧ್ಯಾನ ಮಾಡಿದ ತಕ್ಷಣದಲ್ಲೇ ಸರ್ವೋತ್ತಮನಾದಂತಹ ಭಗವಂತ ಹರಿ ಪ್ರಾದುರ್ಭೂತನಾಗಿದ್ದಾನೆ. ಅಧ್ವರ್ಯುಣಾತ್ತ ಹವಿಷಾ ಹೂಯಮಾನೆ ಯಜುಷ್ಪತಿಂ ಯಥಾ ವಿಶುದ್ಧಯಾ ದಧ್ಯೌ ತಥಾ ಪ್ರಾದುರಭೂದ್ಧರಿಃ ತದಾ ಸ್ವಪ್ರಭಯಾ ತೇಷಾಂ ದ್ಯೋತಯಂತ್ಯಾದಿಶೋ ದಶ ಮುಷ್ಣಂ ಸ್ತೆಜ ಉಪಾನೀತಸ್ತಾರ್ಕ್ಷೇಣ ಸ್ತೋತ್ರ ನಿರ್ಜಿತಃ. ಸಾಮಗಾನದಿಂದ ಮಾಡತಕ್ಕಂತಹ ಒಂದು ಯಜ್ಞ ಆಹುತಿ. ಅದು ಸಾಮಗಾನಕ್ಕೆ ವಶನಾಗತಕ್ಕಂಥವನು ಭಗವಂತ, ಸಾಮಗಾನ ಪ್ರಿಯ. ಸಾಮಗಾನಕ್ಕೆ ವಶನಾದ ಆ ಭಗವಂತ ಅಲ್ಲಿ ಪ್ರಾದುರ್ಭೂತನಾಗಿದ್ದಾನೆ. ಅವನ ಒಂದು ತೇಜಸ್ಸು ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಬೆಳಗಿದೆ ಅಂತೆ. ದಿಶೋ ದಶ, 10 ದಿಕ್ಕುಗಳಿಗೂ ಕೂಡ ಬೆಳಗತಕ್ಕಂತಹ ಒಂದು ಪ್ರಭೆ, ಪ್ರಕಾಶ, ಸ್ವಪ್ರಭಯ ದ್ಯೋತಯಂತ್ಯ, ಎಲ್ಲ ತೇಜಸ್ಸನ್ನು ಕೂಡ ಅದು ಮಂಕುಗೊಳಿಸ್ತಾ ಇದೆ. ಆ ಭಗವಂತನ ತೇಜಸ್ಸು ಅಂದ್ರೆ ಆ ಭಗವಂತನ ತೇಜಸ್ಸಿನ ಮುಂದೆ ಉಳಿದ ಎಲ್ಲಾ ತೇಜಸ್ಸುಗಳು ಕೂಡ ಅದು ಮಂಕಾಗಿ ಬಿಟ್ಟಿದೆ. ಅಂತಹ ತೇಜಸ್ಸು ಭಗವಂತನ ತೇಜಸ್ಸು. ಸ್ತೋತ್ರದಿಂದ, ಸಾಮ ರೂಪವಾದ ಸ್ತೋತ್ರದಿಂದ ಅವನು ವಶನಾಗಿ ಬಿಟ್ಟಿದ್ದಾನೆ ಭಗವಂತ. ಸ್ತೋತ್ರ ನಿರ್ಜಿತ ಅಂತ. ನಿರ್ಜಿತ ಅಂದ್ರೆ ವಶನಾಗೋದು, ಸೋತು ಬಿಟ್ಟ. ಇವರು ಮಾಡುವ ಆ ಸಾಮಗಾನಕ್ಕೆ ಸೋತು ಬಿಟ್ಟ ಭಗವಂತ ಅಂತ. ಅಂದ್ರೆ ಸಾಮಗಾನ ಪ್ರಿಯನಾದ ಭಗವಂತ ಅವರು ಮಾಡುವ ಆ ಸಾಮರೂಪವಾದ ಸ್ತೋತ್ರದಿಂದ ವಶೀಕೃತನಾಗಿ ಬಿಟ್ಟ, ಇವರಿಗೆ ವಶನಾಗಿ ಬಿಟ್ಟ.
ಹಾಗಾಗಿ ತಾನು ಬಂದು ಅಲ್ಲಿ ದರ್ಶನವನ್ನು ಕೊಟ್ಟಿದ್ದಾನೆ. ಆ ಭಗವಂತನ ತೇಜಸ್ಸಿಗೆ ಎಲ್ಲ ದಿಕ್ಕುಗಳು ಕೂಡ ಹೊಳಿತಾ ಇದೆ. 10 ದಿಕ್ಕುಗಳಲ್ಲಿಯೂ ಕೂಡ ಅವನ ಪ್ರಭೆ ಎಲ್ಲ ಕಡೆಯಲ್ಲಿ ಕಂಗೊಳಿಸ್ತಾ ಇದೆ. ಅದಕ್ಕೆ ಎಲ್ಲ ತೇಜಸ್ಸು ಕೂಡ ಕಡಿಮೆ. ಆ ಭಗವಂತನ ತೇಜಸ್ಸಿನ ಮುಂದೆ ಉಳಿದ ಎಲ್ಲ ತೇಜಸ್ಸು ಕೂಡ ಕಡಿಮೆಯಾಗಿದೆ. ಅಂತಹ ತೇಜಸ್ಸಿನಿಂದ ಕಂಗೊಳಿಸ್ತಾ ಗರುಡಾರೂಢನಾಗಿ ಬಂದಿದ್ದಾನೆ ಭಗವಂತ, ತಾರ್ಕ್ಷೇಣ ಅಂತ. ಗರುಡಾರೂಢನಾಗಿ ಬಂದು ಭಗವಂತ ನಿಂತಿದ್ದಾನೆ. ತಾರ್ಕ್ಷೇಣ ಉಪಾನೀತಃ. ಹೀಗೆ ಭಗವಂತ ಅಲ್ಲಿ ಪ್ರಾದುರ್ಭೂತನಾಗಿದ್ದಾನೆ. ಪ್ರಾದುರಭೂತಧರಿಹಿ ತದಾ ಸ್ವಪ್ರಭಯಾ ತೇಷಾಂ ದ್ಯೋತಯಂತ್ಯಾ ದಿಶೋ ದಶ ಮುಷ್ಣಂ ಸ್ಟೇಜ ಉಪಾನೀತಃ ತಾರ್ಕ್ಷೇಣ ಸ್ತೋತ್ರ ನಿರ್ಜಿತಃ. ಆ ಭಗವಂತ ಮತ್ತು ಹೇಗಿದ್ದ ಅನ್ನೋದನ್ನ ಇನ್ನೂ 2 ಶ್ಲೋಕಗಳಲ್ಲಿ ಭಗವಂತನ ವರ್ಣನೆಯನ್ನು ಮಾಡಿದ್ದಾರೆ. ಯಾವ ರೀತಿ ಭಗವಂತ ಶೋಭಿಸ್ತಾ ಇದ್ದ ಅನ್ನೋದನ್ನ ಇನ್ನೂ 2 ಶ್ಲೋಕಗಳಿದ್ದಾವೆ. ಈ ಶ್ಲೋಕದ ಜೊತೆಯಲ್ಲಿ ಇನ್ನೂ 2 ಶ್ಲೋಕ, ಒಟ್ಟು 3 ಶ್ಲೋಕಗಳಲ್ಲಿ ಪ್ರಾದುರ್ಭೂತನಾದಂತಹ ಭಗವಂತ ಯಾವ ರೀತಿ ಇದ್ದ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರಯೇ ನಮಃ. ನಮಸ್ಕಾರ ಸರ್. ನಾಳೆ 2 ಪ್ರಶ್ನೆ ಇದೆ, ಕೇಳಿಕ್ ಬಂದೆ ಸರ್. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಸೊ ಇಲ್ಲಿ ಒಂದು ತ್ರಿಕಪಾಲಂ ಪುರೋಡಶಂ ಹೇಳಿರಿ ನೀವು. ಪುರೋಡಶಾಂಬ ಶಬ್ದಕ್ಕೆ ಅರ್ಥ ಹೇಳಿರಿ. ಚಾರು ಮತ್ತು ಪುರೋಡಶ ಎಂಬ ಶಬ್ದಕ್ಕೆ ಹಿಟ್ಟನ್ನ ಬಂದು ಬೇಯಿಸಿದ್ರೆ ಪುರೋಡಶ, ಅನ್ನನ ಬೇಯಿಸಿದ್ರೆ ಚರು ಹೇಳಿರಿ, ರೈಟ್? ಇಲ್ಲಿ ತ್ರಿಕಪಾಲಂ ಪುರೋಡಶ ಅಂದ್ರೆ ಏನರ್ಥ? ತ್ರಿಕಪಾಲಂಬ ಶಬ್ದಕ್ಕೆ ಏನರ್ಥ ಇರುತ್ತೆ? ಅದಕ್ಕೆಲ್ಲ ತುಂಬಾ ವಿವರಣೆಗಳಿರುತ್ತೆ. ಆ ಯಜ್ಞಕ್ಕೆ ಹೆಸರು ತ್ರಿಕಪಾಲ ಪುರೋಡಾಶ ಯಾಗ ಅಂತ. ಆ ಯಾಗಕ್ಕೆನೆ ಆ ರೀತಿ ಹೆಸರು. ಆ ಯಾಗದ ವಿಧಿವಿಧಾನಗಳು, ಅದನ್ನ ಹೇಗ್ ಮಾಡ್ಬೇಕು, ಅದೇನು ಅನ್ನೋದನ್ನ ಬೇರೆ ಕಡೆಯಲ್ಲಿ ನೋಡ್ಬೇಕು. ಅದಕ್ಕೆ ತುಂಬಾ ವಿವರಣೆ ಇರ್ತದೆ. ಅಂತೂ ಅದಕ್ಕೆ ವಿಷ್ಣು ದೇವತೆ, ಅದಕ್ಕೆ ಮಂತ್ರಗಳು ಪ್ರತ್ಯೇಕ ಇದೆ. ತ್ರಿಕಪಾಲಕ ಪುರೋಡಾಶ ಯಾಗ ಮಾಡ್ಲಿಕ್ಕೆ ಮಂತ್ರ, ಆ ಮಂತ್ರದಿಂದ ಪ್ರತಿಪಾದ್ಯನಾದವನು ವಿಷ್ಣು. ಆ ಮಂತ್ರಗಳಿಂದ ಈ ಆಹುತಿಗಳನ್ನು ಹಾಕಿ ಮಾಡೋ ಯಾಗಕ್ಕೆ ತ್ರಿಕಪಾಲ ಪುರೋಡಾಶ ಯಾಗ ಅಂತ ಕರೀತಾರೆ. ಅದರ ವಿಧಿವಿಧಾನಗಳನ್ನ ಅಲ್ಲಿ ನೋಡಬೇಕು ಅದು ಹೇಗಿತ್ತು ಅಂತ. ಅದರ ವಿವರಣೆ ಇಲ್ಲಿ ಹೆಚ್ಚು ಏನು ಬಂದಿಲ್ಲ. ಸ್ವಲ್ಪ ಹಳೆ ಪಾಠದಲ್ಲಿ ಸ್ವಲ್ಪ ಡೌಟ್ ಇದೆ, ಕೇಳಿಕ್ ಮಾತ್ರ. ಅಲ್ಲ ಯಾರಕ್ಕೆ ಮತ್ತವ್ರು ಯಾರ ಪ್ರಶ್ನೆ ಇಲ್ಲಾದ್ರೆ ಕೇಳ್ತಾನೆ. ನೀವತ್ತು ಮೃಡಾಂಬ ಶಬ್ದಕ್ಕೆ ನಾನು ನನ್ನ ವ್ಯಾಖ್ಯಾನ ಒಂದು ನೋಡಿದೆ. ನಾನು ಈ ಶಿವಸ್ತುತಿ ಬಂದು ಒಂದು 11 ವ್ಯಾಖ್ಯಾನ ಇದೆ. ಅಲ್ಲಿ ಬಂದು ಮೃಡಾಂಬ ಶಬ್ದಕ್ಕೆ ಬಂದು ವೇದಾಂಗ ತೀರ್ಥರು ಬಂದು ಮೃಡ ಜ್ಞಾನ ಸ್ವರೂಪ ಅಂತ ಕೊಟ್ಟಿದ್ದಾರೆ ನಿಮಗೆ, ವೇದಾಂಗ ತೀರ್ಥರು. ಆಮೇಲೆ ಬಂದು ಇನ್ನೊಬ್ಬರು ಬಂದು ಗೂಢಾರ್ಥ ಪ್ರಕಾಶಿಕ ಎಂಬೊಬ್ಬರು ಬಂದು ಹೇ ಮೃಡ ಭಕ್ತ ಮೃಡಯತಿ ಮೃಡಃ. ಅದಕ್ಕೆ ಧಾತು ಇದೆ. ಮೃಡ ಅಂದ್ರೆ ಸುಖೇನ ಹಂಗ ಧಾತು ಇದೆ. ಮೃಡ ಭಕ್ತಾನ್ ಮೃಡಯತಿ ಮೃಡಃ ಸುಖಪ್ರತಃ ಸುಖಪ್ರದಃ ಅಂತ ಬರೆದಿದಾರ. ಅದಕ್ಕೆ ಮೃಡಾಂಬಕ ಧಾತು ಇದೆ, ಸುಖ ಅಂತ. ಸುಖ ಅನ್ನೋ ಧಾತು ಇದೆ. ಶತೆ ಮತ್ತು ಶುಕ 2 ಧಾತು ಇದೆ. ಸುಖಾಂಬ ಧಾತು ಅದಕ್ಕೆ ಇದೆ ನಿಮಗೆ. ಮೃಡಯತಿ ಭಕ್ತರಿಗೆ ಸುಖ ಕೊಟ್ಟು ಕಾಪಾಡುವನು ಅಂತ ಅರ್ಥನೂ ಬರ್ತದೆ ಮೃಡ ಅನ್ನೋದಕ್ಕೆ. ಇನ್ನೊಬ್ರು ಬರ್ತಾರೆ ಮೃಡ ಸ್ತುತೌ ಇತಿ ಧಾತೋ ಸರ್ವವಸ್ತುಲ್ಯ ದುಪ್ಯಂ ನಮೋ ನಮಃ. ಅದು ಸರ್ವವಸ್ತುತ್ಯ ತುಭ್ಯಂ ನಮಃ. ಮೃಡ ಸ್ತುತೌ ಸರ್ವಸ್ತುತ್ಯ ಅಂತ. ಏನು ಮತ್ತೆ ಅದರಲ್ಲಿ ಸರ್ವವಸ್ತುತ್ಯ ಕೊಟ್ಟಿದ್ದಾರೆ. ಸರ್ವವಸ್ತುತ್ಯ ವಸ್ತುತ್ಯ ತಪ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಅದಿಲ್ಲ, ಬಟ್ ಸರ್ವ ವಸ್ತುಲಿರುವ ಅವನಿ ನಮಗ ಹಾಗಲ್ಲ, ಸ್ತುತ್ಯ ಅಂತಲ್ವ ನೀವು ಹೇಳಿದ್ದಿವಾಗ. ಸ್ತುತ್ಯ ಒಂದು
ಸ್ತುತ್ಯ ಅಂದ್ರೆ ಎಲ್ಲರಿಂದ ಸ್ತೋತ್ರ ಮಾಡಿಸ್ಕೊಳ್ತಕ್ಕಂಥವನು ಅಂತ ಅರ್ಥ ಬರ್ತದೆ. ವಾ ಅಂದ್ರೆ ಏನೋ ಗೊತ್ತಿಲ್ಲ. ಸರ್ವಸ್ತುತ್ಯ ಇರ್ಬೇಕು. ಯಾವ ಧಾತು ಏನ್ ಹೇಳಿದ್ರಿ? ಮೃಡ ಸ್ತುತೌ ಇತಿ ಹಾ, ಧಾತು. ಸ್ತುತವು ಅಂತಲ್ವಾ? ಮೃಡ ಸ್ತುತವು ಅಂತ ಧಾತು ಇರೋದ್ರಿಂದ ಎಲ್ಲರಿಂದ ಸ್ತುತ್ಯನಾದವನು ಅಂತ ಅರ್ಥ. ಓಕೆ, ವಾ ಅಲ್ಲಿ ಬರ್ಕೊಡಿದಾಗ. ಸರ್ವಸ್ತುತ್ಯ. ಆಚಾರ ಒಂದು 2 ದಿನಕ್ಕೆ ಮುಂಚೆ ನೀವು ಪೇಜ್ ನಂಬರ್ ಹೇಳಿ ಬಂದು 87 ಈ 30 ಅதாவது ಸಪ್ತಮೋ ಅಧ್ಯಾಯದಲ್ಲಿ ಬಂದು ಕೃತ್ವೋರೌ ದಕ್ಷಿಣೆ ಸವ್ಯಂ ಪಾದ ಪದ್ಮಂ ಚ ಜಾನುನಿಹಿ ಬಾಗುಂ ಪ್ರಕೋಷ್ಠ ಅಕ್ಷಮಾಲಾಂ ಆಸೀನಂ ತರ್ಕಮುದ್ರಯ ಹಂಗೇನ್ ಕೊಟ್ಟಿ ಅದು ನೋಡಿರಿ ನಾವು. ಇಲ್ಲಿ ಬಂದು ವ್ಯಾಖ್ಯಾನದಲ್ಲಿ ಬಂದು ಏನ್ ಕೊಟ್ಟಿದಾರ ಹಂಗಂದ್ರೆ ದಕ್ಷಿಣ ಪ್ರಕೋಷ್ಠೆ ಮಣಿಬಂಧನ ಸ್ಥಾನೆ ಅಕ್ಷಮಾಲಾಂ ಕೃತ್ವ. ದಕ್ಷಿಣ ಪ್ರಕೋಷ್ಠೆ ಅಂದ್ರೆ ಮಣಿಬಂಧ ಅಂದ್ರೆ ಇದು ರಿಸ್ಟ್ ವಾಚ್ ಕಟ್ಟಿದಾರೆ ಆ ಸಲವಾದ ಏನಂದ್ರೆ ಗಂಟು. ಮಣಿಬಂಧ ಅಂದ್ರೆ ಗಂಟು. ಓಕೆ, ಅಲ್ಲಿ ಆ ಮಣಿಬಂಧದ ಜಾಗದಲ್ಲಿ ಅಕ್ಷಮಾಲೆಯನ್ನು ಹಿಡ್ಕೊಂಡಿದ್ದಾನೆ. ಆಮೇಲೆ ದಕ್ಷಿಣ ಹಸ್ತ ಕೃತಯ ತರ್ಕ ಮುದ್ರೆ ಜ್ಞಾನ ಮುದ್ರೆ. ಬಲಗೈಯಲ್ಲಿ ಜ್ಞಾನ ಮುದ್ರೆ. ದಕ್ಷಿಣ ಹಸ್ತ ಅಂದ್ರೆ ಬಲಗೈ, ಬಲಗೈಯಲ್ಲಿ ತರ್ಕ ಮುದ್ರೆ ಅಂದ್ರೆ ಜ್ಞಾನ ಮುದ್ರೆ. ಓಕೆ ಓಕೆ, ಎರಡೂ ಇದೆಯಾ ತರ್ಕ ಮುದ್ರೆಯ ಜ್ಞಾನ ಮುದ್ರೆಯ ಯುಕ್ತಾಂ ಆಸೀನ್ ಹಂಗೆ ತಗೊಂಡ್ಬ ಎರಡು ಕೊಟ್ಟಿದ್ದಾರೆ. ತರ್ಕ ಮುದ್ರೆಯ ಜ್ಞಾನ ಮುದ್ರೆಯ. ಜ್ಞಾನ ಮುದ್ರೆನೆ ತರ್ಕ ಮುದ್ರೆ. ಓಕೆ, ತರ್ಕ ಮುದ್ರೆ ಅಂದ್ರೆ ಜ್ಞಾನ ಮುದ್ರೆ. ಇನ್ನೊಂದು ಅಕ್ಷಮಾಲೆ. ಅಕ್ಷಮಾಲೆನ ಬಂದು ಮಣಿಬಂಧನಲ್ಲಿ ಹಾಕಿದ್ದಾರೆ, ರೈಟ್ ರೈಟ್. ನಾವು ಬಂದು ಈ ಇದಲ್ಲಿ ನೋಡಿರೋ ಆಚಾರ ನಮ್ಮ ತಂತ್ರಸಾರದಲ್ಲಿ ಬಂದು ಆಚಾರ್ಯರು ಕೊಟ್ಟಿದ್ದಾರಲ್ಲ ಹೇಗೆ ಧ್ಯಾನ ಮಾಡಬೇಕು ಹಂಗೆಂಬಲ್ಲಿ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅದ್ ಹೇಗೆ ಕೂರ್ಸ್ಕೊಂಡ್ಬಿಡಿ ಅದನ್ನ ಅಲ್ಲಿ ಏನ್ ಕೊಟ್ಟಿದ್ದಾರೆ ರುದ್ರಂದ. ರುದ್ರಂದು ಏನ್ ಹೇಳಿ? ತೇಷು ಚ ಯದಾ ಕ್ರಮಂ ಅಕ್ಷಮಾಲಾ ದಕ್ಷೋರ್ ಊರ್ಧ್ವಕರೆ ವಾಮ ಊರ್ಧ್ವಕರೆ ಅಂಬುಜಂ ದಕ್ಷ ಅಧಕರೆ ವಿಜ್ಞಾನ ಸಾಧನಂ ಪುಸ್ತಕಂ ವಾಮ ಅಧಕರೆ ಜ್ಞಾನ ಮುದ್ರಾ ಇತ್ಯಾದಿ ಲಕ್ಷಣಾಂತರಂ ಸೂಚಯತಿ. ಹಂಗೇನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿರ. ಇಲ್ಲಿ ಅதாவது ಬಲ ಕೈ ಮೇಲೆ ಬಂದು ಅಕ್ಷಮಾಲ, ರೈಟ್. ಇಲ್ಲಿ ಬಂದು ದಕ್ಷ ಹಸ್ತದಲ್ಲಿ ಬಂದು ಇಲ್ಲಿ ಬಂದು ಜ್ಞಾನ ಮುದ್ರಾ ಕೊಟ್ಟಿದ್ದಾರೆ, ರೈಟ್. ಕೆಳಗಡೆ ಕೈಯಲ್ಲಿ ಅಕ್ಷಮಾಲ ಅಂತ ಇಲ್ಲಿ ಹೇಳಿದ್ದಾರೆ ಅಂತೀರಿ. ಇಲ್ಲಿ ಬಂದು ಬಲ ಕೈಯಲ್ಲಿ ಏನು ಜ್ಞಾನ ಮುದ್ರಾ, ರೈಟ್. ಜ್ಞಾನ ಮುದ್ರಾ ಅಂದ್ರೆ ಅದೇನ್ ಜ್ಞಾನ ಮುದ್ರಾ ಅಲ್ಲಿ ಎಡದ ಕೈಯಲ್ಲಿ ಕೊಟ್ಟಿದ್ದಾರೆ. ಎಡ ಕೈಯಲ್ಲಿ ಎಲ್ಲಿ ಎಡಗದ ಕೈಯಲ್ಲಿ? ಅಲ್ಲಿಯಾ? ಇಲ್ಲಿ ಬಂದು ಬಲಗೈಯಲ್ಲೇ ಅಲ್ಲೂ ಹೇಳಿದ್ದಲ್ವಾ? ದಕ್ಷಗ ಊರ್ಧ್ವಕರೆ ಒಂದು ಅಕ್ಷಮಾಲ ಒಂದು ದಕ್ಷಗ ಊರ್ಧ್ವಕರೆ. ದಕ್ಷ ಅಂದ್ರೆ ಬಲಗೈ ಮೇಲೆ, ರೈಟ್. ಹೌದು, ಅಕ್ಷಮಾಲ. ಆಮೇಲೆ ಒಂದು ವಾಮ ಊರ್ಧ್ವಕರೆ ಅಂಬುಜಂ, ರೈಟ್. ಎಡಗಡೆ ರೈಟ್. ಎಡಗಡೆ ಮೇಲ್ಗಡೆ ಕೈಯಲ್ಲಿ ಕಮಲ. ದಕ್ಷ ದಕ್ಷಗ ಅಧಸ್ಕರೆ ವಿಜ್ಞಾನ ಸಾಧನ ಪುಸ್ತಕಂ. ಪುಸ್ತಕ ಹಿಡ್ಕೊಂಡಿರೋದು. ವಿಜ್ಞಾನಕ್ಕೆ ಸಾಧಕವಾದ ಪುಸ್ತಕವನ್ನ ಎಡಗೈಯಲ್ಲಿ ಹಿಡ್ಕೊಂಡಿದ್ದಾನೆ, ಕೆಳಗಡೆ ಕೈಯಲ್ಲಿ. ಬಲಗಡೆ ಕೈಯಲ್ಲಿ ಜ್ಞಾನ ಮುದ್ರೆ ಮತ್ತು ಅಕ್ಷಮಾಲ. ಮೇಲ್ಗಡೆ ಕೈಯಲ್ಲಿ ಜ್ಞಾನ ಮುದ್ರೆ, ಕೆಳಗಡೆ ಕೈಯಲ್ಲಿ ಅಕ್ಷಮಾಲ. ಇಲ್ಲ ಸರ್, ವಾಮ ಅಧಕರೆ ಜ್ಞಾನ ಮುದ್ರಾ, ರೈಟ್. ಜ್ಞಾನ ಮುದ್ರಾ ಅಲ್ಲ, ಜ್ಞಾನ ಮುದ್ರಾ ಸಾಧಕ. ವಾಮ ಅಧಕರೆ ಜ್ಞಾನ ಮುದ್ರಾ. ಪುಸ್ತಕ ಬಂದು ನಿಮಗೆ ಬಂದು ಬಲದಿಗೆ ಕೆಳಗೆ ಇದೆ, ರೈಟ್. ಇಲ್ಲಿ ವಾಮ ಅಧಕರೆ ಬಂದು ಜ್ಞಾನ ಮುದ್ರಾ. ಇಲ್ಲಿ ಬಂದು ದಕ್ಷಿಣ ಹಸ್ತ ಇದು ಬಂದು ಜ್ಞಾನ ಮುದ್ರಾ ಇದೆ. ಜ್ಞಾನ ಮುದ್ರೆ ಅಂತಿದೆ. ಆದ್ರಿಂದ ಆ ಧ್ಯಾನ ರೂಪ ಬೇರೆ, ಈ ಧ್ಯಾನ ರೂಪ ಬೇರೆ ಅಂತ ಇಟ್ಕೊಳ್ಬೇಕು.
ನಾವು ಪ್ರತಿ ದಿವಸ ಮಾಡತಕ್ಕಂತಹ ಹ್ಮ್. ಶಿವ ಪಂಚಾಕ್ಷರಿಯಲ್ಲಿ ಇರೋ ರುದ್ರದೇವರ ರೂಪ ಹ್ಮ್ ಅದು ಬೇರೆ. ಹ್ಮ್ ಇಲ್ಲಿ ಇವರು ಮಾಡೋಂತ ಈಗ ಇದ್ದವನ ರುದ್ರ ಕೈಲಾಸದಲ್ಲಿ ಹ್ಮ್ ಯಾರಿಗೆ ಸಿದ್ಧ ಪುರುಷರಿಗೆಲ್ಲ ಉಪದೇಶ ಮಾಡ್ತಾ ಕೂತಿದ್ನಲ್ಲ ಆ ರುದ್ರನ ರೂಪ ಸ್ವಲ್ಪ ವ್ಯತ್ಯಾಸ ಅಂತ ಇಟ್ಕೊಂಡ್ಬಿಡೋಣ. ನಾರದರಿಗೆ ಉಪದೇಶ ಮಾಡ್ತಾರ ರೈಟ್. ನಾರದಾಯ ಉಪದೇಶ ಮಾಡ್ತಾ ಇದ್ರಲ್ಲ ಹಾ, okay. ಆವಾಗ ಸ್ವಲ್ಪ ಕೈ ವ್ಯತ್ಯಾಸ ಮಾಡಿ ಇಟ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಬೇಕು. Okay. Okay. ಆಮೇಲೆ ಸರ ಈ ಶಿವನ ಬಗ್ಗೆ ಒಂದು ಅನಲೈಸ್ ಮಾಡ್ತಾ ಇದ್ದ ಎಲ್ಲೆಲ್ಲಿ ಏನೇನು ಹೆಸರು ಬರ್ತಾ ಹಂಗಂಬೋದನ್ನ ನಾವು ಬಂದು 3ನೇ ಸ್ಕಂದದಲ್ಲಿ 13ನೇ ಅಧ್ಯಾಯದಲ್ಲಿ ಬಂದು ಆ ಶಿವದೇವರನ್ನ ಒಂದು ಬ್ರಹ್ಮದೇವರು ಹುಟ್ಟಿಸ್ತಾರ, ಅವನಿಗೆ ಬಂದು ಅಳುತ್ತಾನ, ಆಮೇಲೆ ಬಂದು ನಂಗೆ ಸ್ಥಾನ ಬೇಕು ಅಂತ ಕೇಳ್ತಾರ. ಒಂದು 11 ಸ್ಥಾನ ಕೊಡ್ತಾರ ನಿಮಗೆ, ರೈಟ್? ಇಂದ್ರಿಯ, ಮನಸ್ಸು, ಪ್ರಾಣ, ಆಮೇಲೆ ಬಂದು ಪಂಚಭೂತ 5 ಸ್ಥಾನ, ಆಮೇಲೆ ಸೂರ್ಯ, ಚಂದ್ರ, ದೀಕ್ಷಿತ, ರೈಟ್? ಬ್ರಾಹ್ಮಣ, ಅಗ್ನಿಹೋತ್ತಮ ಅಂತ, ರೈಟ್? ಅಲ್ಲಿ ಬಂದು 11 ರುದ್ರದೇವರು, 11 ಪಾರ್ವತಿ ದೇವಿ ಹೆಸರು ಕೊಡ್ತಾರೆ ನಿಮಗೆ. ಅದರಿಂದ ಬಂದು ಅವ್ರಿಗೆ ದಂಡಿಯ ಮಕ್ಕಳು ಅಡಿತಾರೆ ನಿಮಗೆ. ಅಲ್ಲಿ ಬಂದು ಮನ್ಯುಹು, ಮನುಗು, ಮಹಾ ನಾಸಹ, ಮಹಾನ್, ಶಿವಃ, ಋತಧ್ವಜಃ, ಮರುರೇತ, ಭವಃ, ಕಾಲಃ, ವಾಮದೇವಃ, ಧೃತವ್ರತಃ ಎಲ್ಲ ಬರ್ತಾನೆ. ಅಲ್ಲಿ ಒಂದು ಅವ್ರು ಕೂರವಾರ ಮಕ್ಕಳನ್ನ ಅಡಿತಾರೆ ಹಂಗೆ ಒಂದು ಬಂತು ನಿಮ್ಗೆ. ಆಗ ಬ್ರಹ್ಮದೇವ್ರು ಹೇಳ್ತಾರೆ, ನೀ ಬಂದು ಇಟ್ಟು ಕ್ರೂರವ ಇದ್ದಾರೆ, ನಂಗೆ ಕೂಡ ಅಂಜಿಕೆ ಬರ್ತಾರೆ, ನೀವು ಹೋಗಿ ತಪಸ್ ಮಾಡು ಅಂತಾರೆ. ತಪಸ್ಸು ಹೊರಟ ಇರ್ತಾರೆ. ಸೊ ಅಲ್ಲಿ ಕ್ರೂರ ಮಕ್ಕಳು ಅಳದ್ರು ಅದು ಬಂದು ಅದು ಭೂತ ಗಣಗಳ ಏನ್ ತಗೊಬಹುದು ಅಲ್ಲಿ? ಹೌದು, ಅದ್ರಲ್ಲಿ ಭೂತಗಣಗಳು ಇದ್ದಾವೆ. ಎಲ್ಲ ಭೂತ, ಪ್ರೇತ, ಪಿಶಾಚಗಳು ಅವರೆಲ್ಲರನ್ನೂ ಸೃಷ್ಟಿ ಮಾಡಿದ ಅಂತಾನೆ ಅಲ್ಲಿ ಕ್ರೂರ ಗಣ ಅನ್ನೋ ಶಬ್ದಕ್ಕೆ ಭಾಗವತಲ್ಲಿ ಬರೀತಾರಲ್ಲ, ಅವರು ಇಂಥವ್ರನ್ನೆಲ್ಲ ಅವರು ಸೃಷ್ಟಿ ಮಾಡಿದರು. ಅದರಿಂದ ಲೋಕ ಕಂಟಕ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಅದಕ್ಕೆ ಅವನು ಬೇಡ, ನಿಲ್ಸು, ಸಾಕು, ನೀನ್ ಸೃಷ್ಟಿ ಮಾಡಿ ಸಾಕು, ಬೇಡ, ಇಂಥವ್ರನ್ನೆಲ್ಲ ಸೃಷ್ಟಿ ಮಾಡೋದ್ರಿಂದ ಲೋಕ ಉದ್ಧಾರ ಆಗೋದಿಲ್ಲ, ಬೇಡ ಅಂತ ಅವನಿಗೆ ಹೇಳಿ ನಿಲ್ಸಿ ಆಮೇಲೆ ಬೇರೆಯವ್ರನ್ನ ನೇಮಕ ಮಾಡ್ತಾನೆ ಸೃಷ್ಟಿ ಕಾರ್ಯಕ್ಕೆ. ಆಮೇಲೆ ಈ ತ್ರಯಂಬಕ, ಪಶುಪತಿ ಇದೆಲ್ಲ ಬಂದು ನೀವು ಬಂದು ವೇದ ಶಬ್ದ ಅಂತ ಹೇಳಿರಿ. ಈ ವೇದ ಶಬ್ದವು ಹೇಗೆ ನೀವು ಗುರುತಿಡುವಿರಿ? ವೇದ ಶಬ್ದ ಇದು ಈಗ ಈ ಶಬ್ದ ಎಲ್ಲ ಅಂದ್ರೆ ವೇದದಲ್ಲಿ ಬಂದಿರುವಂತಹ ಪದಗಳು ಅಂತ ಅರ್ಥ. ತ್ರ್ಯಂಬಕ ಯಜಾಮಹೇ ಸುಗಂಧಿಂ, ಅಲ್ಲಿ ವೇದ ಮಂತ್ರದಲ್ಲಿ ತ್ರ್ಯಂಬಕ ಅಂತ ಶಬ್ದ ಇದೆ. ಮತ್ತೆ ಇದರಲ್ಲಿ ರುದ್ರ ಏನಿದೆ ಅಲ್ಲ, ರುದ್ರ ಪ್ರಶ್ನ, ಅಲ್ಲಿ ಬರ್ತಕ್ಕಂತಹ ಶಬ್ದಗಳು ಅವನ್ನೆಲ್ಲ ಅಲ್ಲಿ ಬಳಸಿದ್ದಾರೆ. ಅದಕ್ಕೆ ಹೇಳಿದ್ದು ವೇದ ಮಂತ್ರ, ವೇದೋಕ್ತವಾದ ಪದಗಳು ಅಂತ, ನಾಮಗಳು ಎಲ್ಲವೂ ವೇದೋಕ್ತನೇ. ವೇದೋಕ್ತವಲ್ಲದೆ ಇರೋದು ಯಾವುದೂ ಇರೋದಿಲ್ಲ. ಪ್ರಸಿದ್ಧವಾದ ವೇದ ಮಂತ್ರಗಳು ಸ್ತೋತ್ರ ಮಾಡಿದ್ದು ಅಂತ. ಈ ವೃಷಧ್ವಜ ಮತ್ತು ಅಲ್ಲಿ ನೀನ್ 2 ನೋಡಿದ್ರು. ಆಮೇಲೆ 3ನೇ ಸ್ಕಂದದಲ್ಲಿ ಋತಧ್ವಜ. ವೃಷಧ್ವಜ, ಋತಧ್ವಜ ಅಂದ್ರೆ ಏನರ್ಥ ಬರ್ತದೆ? ವೃಷಧ್ವಜ ಅಂದ್ರೆ ಏನರ್ಥ? ವೃಷಧ್ವಜ ಅಂದ್ರೆ ನಂದಿ, ವೃಷ ಅಂದ್ರೆ ಎತ್ತು, ಎತ್ತಿನ ಮೇಲೆ ಸಂಚಾರ ಮಾಡ್ತಕ್ಕಂಥವನು ಅಂತ ಅರ್ಥ. ವೃಷಧ್ವಜ ಅಂದ್ರೆ ಎತ್ತನ್ನೇ ವಾಹನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಧ್ವಜದಂತೆ ಕೂತವನು ಅಂತ ಅರ್ಥ ವೃಷಧ್ವಜನಾಗಿ. ಋತಧ್ವಜ ಅಂದ್ರೆ ಋತಧ್ವಜ ಅಂತಿದೆಯಾ? ಒಂದು ಅದು 11 ರೂಪದಲ್ಲಿ ಋತಧ್ವಜ ಬಂದು ಸತ್ಪಿಂಬ ಒಂದು ಪಾರ್ವತಿನ ಕೂಡ ಮದುವೆ ಮಾಡಿದ್ದಾರೆ. ಸೊ ವೃಷಧ್ವಜ ಬೇರೆ, ಋತಧ್ವಜ ಬೇರೆ ಇದೆಯಾ? ಒಂದು ವೃಷಧ್ವಜ ಎಂಬುದು 3ನೇ ಪಾಠದಲ್ಲಿ ನಾವು ನೋಡಿರೋ. ಋತಧ್ವಜ ಎಂಬುದು ನಾವು ಹಳೆಯ ಪಾಠ 3ನೇ ಸ್ಕಂದದಲ್ಲಿ 13ನೇ ಅಧ್ಯಾಯ. ಆ 11ರಲ್ಲಿ ವೃಷಧ್ವಜ ಇಲ್ವಾ? ಇಲ್ಲ ಇಲ್ಲ, ಮೋಸ್ಟ್ಲಿ ಋತಧ್ವಜ ವೃಷಧ್ವಜ ಎರಡು ಒಂದೇ ಇರಬೇಕು, ಒಂದೇ ಅರ್ಥ. ಋತ ಅಂದ್ರೂ ಅದೇ ಅರ್ಥದಲ್ಲಿ ಆ ರೀತಿ ಹೇಳಿರ್ಬೇಕು. ಆಯ್ತಾಯ್ತಾ? ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ. ಹರಯೇ ನಮಃ.